ಎಲ್ರಿಗೂ ನಮಸ್ಕಾರ. ನಾನು ಪೂರ್ಣಿಮಾ ಹೆಗಡೆ. ಕಳೆದ ವಿಡಿಯೋದಲ್ಲಿ ನಾನು ವಿಲೇಜ್ ಅಕೌಂಟೆಂಟ್, ಗ್ರಾಮ ಲೆಕ್ಕಾಧಿಕಾರಿ, ಅದರ ಅರ್ಜಿಯನ್ನು ಹೇಗೆ ಹಾಕೋದು, ವಯೋಮಿತಿ ಏನಿರಬೇಕು, ಸ್ಯಾಲ್ರಿ ಎಷ್ಟಿರುತ್ತೆ, ಜಿಲ್ಲಾವಾರು ಎಷ್ಟು ವೇಕೆನ್ಸಿ ಇದೆ ಎಲ್ಲವನ್ನು ಹೇಳಿದ್ದೆ. ಇವತ್ತಿನ ವಿಡಿಯೋದಲ್ಲಿ ನಾನು ಫಸ್ಟ್ ಏನು ಹೇಳಕ್ಕೆ ಬಯಸ್ತೀನಿ ಅಂತಂದರೆ, ಮುಂಚೆ May 7ಗೆ ಲಾಸ್ಟ್ ಡೇಟ್ ಇತ್ತು ನೀವು ಅಪ್ಲೈ ಮಾಡೋಕ್ಕೆ. ಇನ್ನು ಯಾರಾದರೂ ವಿಲೇಜ್ ಅಕೌಂಟೆಂಟ್ಗೆ ಪೋಸ್ಟಿಗೆ ಅಪ್ಲೈ ಮಾಡಿಲ್ಲ ಅಂತಂದರೆ May 15 ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ. ದಯವಿಟ್ಟು ಯಾರಿಗಾದರೂ ಇನ್ನೂ ಆಸೆ ಇದ್ದರೆ ಅಥವಾ ಆ್ಯಂಬಿಷಿಯಸ್ ಆಗಿದ್ದರೆ ನೀವು ವಿಲೇಜ್ ಅಕೌಂಟೆಂಟ್ಗೆ ಹಾಕಬೇಕಾಗಿತ್ತು, ಮಿಸ್ ಆಗೋಯ್ತು ನನಗೆ ಅಂತ ಅನಿಸಿದರೆ ಇನ್ನು 15ನೇ ತಾರೀಕು ತನಕ ನಿಮಗೆ ಟೈಮ್ ಇದೆ, ನೀವು ಅಪ್ಲೈ ಮಾಡಬಹುದು. ಪೂರ್ತಿ ವಿಡಿಯೋನ ದಯವಿಟ್ಟು ನನ್ನ ಚಾನಲ್ ಚೆಕ್ ಮಾಡಿದ್ರೆ ನಿಮಗೆ ಅಪ್ಲೈ ಮಾಡೋದು ಹೇಗೆ, ಜಿಲ್ಲಾವಾರು ಎಷ್ಟೆಷ್ಟು ವೇಕೆನ್ಸೀಸ್ ಇದೆ, ಯಾವ ಜಿಲ್ಲೆನ ಚೂಸ್ ಮಾಡ್ಕೊಳ್ಬೇಕು ಎಲ್ಲವೂ ಡೀಟೇಲ್ ಆಗಿ ನಿಮಗೊಂದು ಐಡಿಯಾ ಸಿಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನೇನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ, ವಿಲೇಜ್ ಅಕೌಂಟೆಂಟ್ ಕರ್ನಾಟಕ ಗ್ರಾಮ ಲೆಕ್ಕಾಧಿಕಾರಿ ಏನು ಪೋಸ್ಟಿಂಗ್ ಕಾಲ್ ಮಾಡಿದ್ದಾರೆ ಅದರ ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತೆ, ಪೇಪರ್ ಪ್ಯಾಟ್ರನ್ ಹೇಗಿರುತ್ತೆ ಮತ್ತು ಸಿಲೆಬಸ್ ಏನಿರುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ಹೇಳ್ತೀನಿ. ತಡ ಮಾಡದೆ ಡೈರೆಕ್ಟಾಗಿ ವಿಷಯಕ್ಕೆ ಬಂದ್ಬಿಡವ. ಈ ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತೆ ಅಂತಂದರೆ, ನಿಮಗೆ 2 ಪೇಪರ್ ಇರ್ತವೆ. ಈ 2 ಪೇಪರು ಈಚ್ ಪೇಪರ್ ಕ್ಯಾರೀಸ್ 100 ಮಾರ್ಕ್ಸ್. 2 ಪೇಪರ್ಗಳು ಕೂಡ ಪೇಪರ್ 1, ಪೇಪರ್ 2. ಪೇಪರ್ 1 ಕೂಡ 100 ಮಾರ್ಕ್ಸ್ಗಿರುತ್ತೆ, ಪೇಪರ್ 2 ಕೂಡ 100 ಮಾರ್ಕ್ಸಿಗಿರುತ್ತೆ. ಮತ್ತು ಪ್ರತಿ ಪ್ರಶ್ನೆಗೂ ಒಂದೊಂದು ಅಂಕ ಇರುತ್ತೆ. ಪ್ರಶ್ನೆ ಪತ್ರಿಕೆ 1ರಲ್ಲೂ 100 ಪ್ರಶ್ನೆ ಇರ್ತವೆ, 100 ಅಂಕ. ಪ್ರಶ್ನೆ ಪತ್ರಿಕೆ 2ರಲ್ಲೂ 100 ಪ್ರಶ್ನೆ ಇರ್ತವೆ, 100 ಅಂಕ. ಇದರಲ್ಲಿ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಇದೆ. TET ಬಗ್ಗೆ ಹೇಳಬೇಕಾದ್ರೆ ಹೇಳಿದ್ದೆ, ಅದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರಲಿಲ್ಲ. ಬಟ್ VA ಎಕ್ಸಾಮಿನೇಷನಲ್ಲಿ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಇದೆ. ಒಂದು ತಪ್ಪು ಉತ್ತರಕ್ಕೆ 0.25 ಅಂದರೆ ಕಾಲು ಭಾಗದಲ್ಲಿ, 1 ಮಾರ್ಕಲ್ಲಿ ಕಾಲು ಭಾಗ ಮಾರ್ಕ್ಸ್ ನಿಮಗೆ ಡಿಡಕ್ಟ್ ಆಗುತ್ತೆ. ಸೊ ಗೊತ್ತಿಲ್ಲದೆ ಇರೋ ಆನ್ಸರ್ಸ್ ಏನಾದರೂ ಇದ್ದರೆ ದಯವಿಟ್ಟು ನೋಡ್ಕೊಂಡು ಆನ್ಸರ್ ಮಾಡಿ. ನೆಗೆಟಿವ್ ಮಾರ್ಕಿಂಗ್ ಇರೋದ್ರಿಂದ ಸ್ವಲ್ಪ ನಾವು ಅಲ್ಲಿ ಎಚ್ಚೆತ್ಕೊಳ್ಬೇಕಾಗತ್ತೆ. ಇನ್ನು ಪೇಪರ್ 1 100 ಮಾರ್ಕ್ಸಿಗೆ ಅಂತ ಹೇಳಿದೆ, ಪೇಪರ್ 2 100 ಮಾರ್ಕ್ಸಿಗೆ ಅಂತ ಹೇಳಿದೆ. 2 ಪತ್ರಿಕೆಗಳು ಕೂಡ 2 ಗಂಟೆಗಳ ಕಾಲ ಇರುತ್ತೆ. ಅಂದರೆ ಪೇಪರ್ 1 ಕೂಡ 2 ಗಂಟೆ, ಪೇಪರ್ 2 ಕೂಡ 2 ಗಂಟೆ ಇರುತ್ತೆ. ಈಚ್ ಕ್ವೆಶನಿಗೆ 1 ಮಾರ್ಕ್ಸ್ ಇರುತ್ತೆ. ಸೊ 2 ಪತ್ರಿಕೆಯಿಂದ 100 + 100 200 ಪ್ರಶ್ನೆಗಳು, 200 ಅಂಕ. ಮತ್ತು ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, ದಯವಿಟ್ಟು ನೋಡಿಕೊಂಡು ಆನ್ಸರ್ ಮಾಡಿ. ಮತ್ತು ಇನ್ನು ಪೇಪರ್ 1ಗೆ ಬರೋದಾದರೆ ಏನೇನಿರುತ್ತೆ ಪೇಪರ್ 1ನಲ್ಲಿ, ಏನನ್ನು ಓದ್ಕೊಳ್ಬೇಕು, ಪೇಪರ್ 1ನಲ್ಲಿ ಯಾವ ಸಿಲೆಬಸ್ ಬರ್ಬೋದು, ಏನು ಕಂಟೆಂಟ್ ಇರುತ್ತೆ ಅನ್ನೋದಾದರೆ, ಕಂಪ್ಲೀಟಾಗಿ ಸಾಮಾನ್ಯ ಜ್ಞಾನ ಇರುತ್ತೆ ಪೇಪರ್ 1ನಲ್ಲಿ. ಜನರಲ್ ನಾಲೆಡ್ಜ್, ನಾನು ಅದನ್ನು 8 ಸೆಗ್ಮೆಂಟ್ ಮಾಡಿ ಸಿಲೆಬಸ್ ಕೊಟ್ಟಿದ್ದಾರೆ, ಅದನ್ನು ಮುಂದೆ ಹೇಳ್ತೀನಿ. ಬಟ್ ಪೇಪರ್ 1ನಲ್ಲಿ ನಿಮಗೆ ಕಂಪ್ಲೀಟಾಗಿ ಜನರಲ್ ನಾಲೆಡ್ಜ್ ಇರುತ್ತೆ, ನೀವು ಅದನ್ನು ಸರಿಯಾಗಿ ನೋಡ್ಕೊಳ್ಬೇಕು. ಇನ್ನು ಪೇಪರ್ 2ಗೆ ಬರೋದಾದರೆ ನಿಮಗೆ ಜನರಲ್ ಕನ್ನಡ ಲ್ಯಾಂಗ್ವೇಜ್, ಜನರಲ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಮತ್ತು ಕಂಪ್ಯೂಟರ್ ನಾಲೆಡ್ಜ್. ಮತ್ತೊಂದ್ಸಲ ಹೇಳ್ತೀನಿ, ಜನರಲ್ ಕನ್ನಡ ಲ್ಯಾಂಗ್ವೇಜ್, ಜನರಲ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಮತ್ತು ಕಂಪ್ಯೂಟರ್ ನಾಲೆಡ್ಜ್, ಈ 3ಅನ್ನು ಸೇರಿಸಿ ಪ್ರಶ್ನೆ ಪತ್ರಿಕೆ 2 ಪೇಪರ್ 2 ಇರುತ್ತೆ. ಸೊ ಇವಾಗ ಪ್ರಶ್ನೆ ಪತ್ರಿಕೆ 1ಕ್ಕೆ ಬಂದುಬಿಡವ. ಇವಾಗ ಹೇಳಿದೆ ಜನರಲ್ ನಾಲೆಡ್ಜ್ ಇರುತ್ತೆ ಅಂತ. ಇದರಲ್ಲಿ 8 ಸೆಗ್ಮೆಂಟಾಗಿ ಹೇಗೆ ಡಿವೈಡ್ ಮಾಡಿದ್ದಾರೆ ಅಂತಂದರೆ, ಪ್ರಶ್ನೆ ಪತ್ರಿಕೆ 1ರಲ್ಲೇ ಮೊದಲನೇ ಸೆಗ್ಮೆಂಟ್ ಏನಿದೆ ಅಂದರೆ ಜನರಲ್ ನಾಲೆಡ್ಜ್ ಟಾಪಿಕ್ಸ್ ರಿಲೇಟೆಡ್ ಟು ಕರೆಂಟ್ ಅಫೇರ್ಸ್. ಯಾವಾಗ ಈಗ ಏನು ನಡೀತಾ ಇದೆ, ಪ್ರಚಲಿತ ವಿದ್ಯಮಾನಗಳು, ಈ ವಿದ್ಯಮಾನಗಳಿಗೆ ತಾಳೆ ಆಗುವಂತೆ GK ಕ್ವೆಶನ್ಸ್ ನಿಮಗೆ ಬರ್ಬೋದು, ಸಾಮಾನ್ಯ ಜ್ಞಾನ. ಹಾಗಿದ್ರೆ ಏನೇನು ಕ್ವೆಶನ್ಸ್ ಬರ್ತವೆ? ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ನ್ಯೂಸ್, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿಚಾರಗಳು, ಸ್ಪೋರ್ಟ್ಸ್ ಈವೆಂಟ್, ಅವಾರ್ಡ್ ಆ್ಯಂಡ್ ಹಾನರ್ಸ್ ಅಂದರೆ ಪ್ರಶಸ್ತಿ ಮತ್ತು ಸನ್ಮಾನಗಳು ಬರ್ತವೆ. ರೀಸೆಂಟ್ ಗವರ್ನಮೆಂಟ್ ಸ್ಕೀಮ್ಸ್, ಇದು ಕೂಡ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದಕ್ಕೆ ಜಾಸ್ತಿ ಒತ್ತು ಕೊಡಲಾಗಿದೆ. ಈಗ ರಾಜ್ಯ ಸರ್ಕಾರದಿಂದ ರೀಸೆಂಟಾಗಿ ಬಿಡುಗಡೆ ಆಗಿರುವಂತಹ ಸ್ಕೀಮ್ಗಳ ಬಗ್ಗೆ ನೀವು ತಿಳ್ಕೊಳ್ಬೇಕಾಗುತ್ತೆ. ಮತ್ತು ಮೇಜರ್ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್, ಇತ್ತೀಚೆಗೆ ಆಗಿರುವಂತಹ ರಾಜಕೀಯ ಬದಲಾವಣೆಗಳ ಬಗ್ಗೆ ನೀವು ತಿಳ್ಕೊಳ್ಬೇಕಾಗತ್ತೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಪ್ಡೇಟ್ಸ್, ಇತ್ತೀಚೆಗೆ ಆಗಿರುವಂತಹ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಪ್ಡೇಟ್ಸ್ ಎಲ್ಲವೂ ಇತ್ತೀಚೆಗೆ ಆಗಿರಬೇಕು, ಪ್ರಚಲಿತ ವಿದ್ಯಮಾನದಲ್ಲಿ ಅವುಗಳು ಸುದ್ದಿಯಲ್ಲಿರಬೇಕು, ಇಂಥದ್ರ ಬಗ್ಗೆ ಗಮನ ಕೊಡಬೇಕು. ಪೇಪರ್ 1ನಲ್ಲೇ ಸೆಕೆಂಡ್ ಸೆಗ್ಮೆಂಟ್ ಏನಿದೆ ಅಂದರೆ ಸಬ್ಜೆಕ್ಟ್ಸ್ ಆಫ್ ಡೈಲಿ ಕಾಂಪ್ರಹೆನ್ಷನ್, ದೈನಂದಿನ ಗ್ರಹಿಕೆಯ ವಿಷಯಗಳು.
ಸಬ್ಜೆಕ್ಟ್ಸ್ ಆಫ್ ಡೈಲಿ ಕಾಂಪ್ರಹೆನ್ಷನ್ ಅಂದರೆ ದೈನಂದಿನ ಗ್ರಹಿಕೆಯ ವಿಷಯಗಳು ಏನೇನಿದೆ, ರೀಡಿಂಗ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಪ್ಯಾಸೇಜಸ್, ಎಕ್ಸ್ಟ್ರಾಕ್ಟಿಂಗ್ ಕೀ ಇನ್ಫಾರ್ಮೇಷನ್ಸ್, ಡ್ರಾಯಿಂಗ್ ಇನ್ಫರೆನ್ಸ್ ಅಂತಂದರೆ ರೇಖಾಚಿತ್ರದ ಮುಖಾಂತರ ನೀವು ಡ್ರಾಯಿಂಗ್ ಇನ್ಫರೆನ್ಸ್ ಕಂಟೆಂಟನ್ನು ನೋಡ್ಕೊಳ್ಬೇಕಾಗುತ್ತೆ, ವೊಕಾಬ್ಯುಲರಿ ಶಬ್ದಕೋಶ, ಕಾಂಪ್ರಹೆನ್ಷನ್ ಸ್ಕಿಲ್ಸ್ ಗ್ರಹಿಕೆಯ ಕೌಶಲ್ಯಗಳ ಬಗ್ಗೆ ನೀವು ತಿಳ್ಕೊಳ್ಬೇಕಾಗತ್ತೆ. ಇದು 2ನೇ ಸೆಗ್ಮೆಂಟ್. ಮೊದಲನೇ ಪತ್ರಿಕೆಯಲ್ಲೇ 3ನೇ ಸೆಗ್ಮೆಂಟು ಸಬ್ಜೆಕ್ಟ್ಸ್ ಆಫ್ ಸ್ಕೂಲ್ ವ್ಯೂ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಭಾರತೀಯ ಸಂವಿಧಾನದ ಶಾಲಾ ದೃಷ್ಟಿಕೋನದ ವಿಷಯಗಳು ಅಂದರೆ ಶಾಲಾ ಪಠ್ಯಕ್ರಮದಲ್ಲಿ ಅಳವಡಿಸಿರುವಂತಹ ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳ ಬಗ್ಗೆ ಹೆಚ್ಚು ಒತ್ತು ಕೊಡಬೇಕಾಗಿರುತ್ತೆ. ಹಾಗಿದ್ರೆ ಏನೇನಿರುತ್ತೆ ಶಾಲಾ ದೃಷ್ಟಿಕೋನದ ವಿಷಯಕ್ಕೆ ಬರೋದಾದರೆ, ಪ್ರೀಮಿಯಬಲ್ ಆ್ಯಂಡ್ ಆಬ್ಜೆಕ್ಟಿವ್ ಪೀಠಿಕೆ ಮತ್ತು ಉದ್ದೇಶ, ಸಂವಿಧಾನದ ಪೀಠಿಕೆ ಮತ್ತು ಸಂವಿಧಾನದ ಉದ್ದೇಶಗಳನ್ನು ನೀವು ಓದ್ಕೊಳ್ಬೇಕು. ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್, ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು, ಸಂವಿಧಾನದ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳ ಬಗ್ಗೆ ನೋಡ್ಕೊಳ್ಬೇಕಾಗುತ್ತೆ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ರಾಜ್ಯ ನೀತಿಯ ನಿರ್ದೇಶನಾ ತತ್ವಗಳು, ರಾಜ್ಯ ನೀತಿಯ ನಿರ್ದೇಶನಾ ತತ್ವಗಳ ಬಗ್ಗೆ ನೀವು ಓದ್ಕೊಳ್ಬೇಕಾಗುತ್ತೆ. ಅಮೆಂಡ್ಮೆಂಟ್ ಪ್ರೊಸೀಜರ್ಸ್, ತಿದ್ದುಪಡಿಯ ವಿಧಾನಗಳು, ಸಂವಿಧಾನದ ತಿದ್ದುಪಡಿಯ ವಿಧಾನಗಳ ಬಗ್ಗೆ ನೀವು ಓದ್ಕೊಳ್ಬೇಕಾಗುತ್ತೆ. ಜುಡಿಷಿಯರಿ ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ಅಥಾರಿಟೀಸ್, ನ್ಯಾಯಾಂಗ ಮತ್ತು ಸಾಂವಿಧಾನಿಕ ಅಧಿಕಾರಗಳು, ಇವುಗಳ ಬಗ್ಗೆ ನೋಡ್ಕೊಳ್ಬೇಕಾಗುತ್ತೆ. ಈಗ ಪ್ರಶ್ನೆ ಪತ್ರಿಕೆ 1ರಲ್ಲೇ 4ನೇ ಸೆಗ್ಮೆಂಟ್, ಟೋಟಲ್ 8 ಸೆಗ್ಮೆಂಟ್ ಇದೆ ಒಂದೇ ಪ್ರಶ್ನೆ ಪತ್ರಿಕೆಯಲ್ಲಿ ಅಂತ ಹೇಳಿದ್ದೀನಿ. ಈಗ 4ನೇ ಸೆಗ್ಮೆಂಟಿಗೆ ಬರೋದಾದರೆ, ಹಿಸ್ಟ್ರಿ ಆಫ್ ಇಂಡಿಯಾ ವಿತ್ ಸ್ಪೆಷಲ್ ರೆಫರೆನ್ಸ್ ಟು ಕರ್ನಾಟಕ, ಕರ್ನಾಟಕದ ವಿಶೇಷ ಉಲ್ಲೇಖಗಳೊಂದಿಗೆ ಭಾರತದ ಸಂವಿಧಾನ. ಇದು ಇಂಟರ್ಲಿಂಕ್ಡ್, ಕರ್ನಾಟಕದ ಮುಖಾಂತರ ಏನು ಲಿಂಕ್ ಇದೆ ಭಾರತದ ಇತಿಹಾಸಕ್ಕೆ, ಅದನ್ನು ನೀವು ಓದ್ಕೊಳ್ಬೇಕು. ಏನೇನಿರುತ್ತೆ, ಏನ್ಷಿಯಂಟ್ ಹಿಸ್ಟ್ರಿ ಆಫ್ ಇಂಡಿಯಾ, ಭಾರತದ ಪ್ರಾಚೀನ ಇತಿಹಾಸ. ಮಿಡಿವಲ್ ಹಿಸ್ಟ್ರಿ ಆಫ್ ಇಂಡಿಯಾ, ಭಾರತದ ಮಧ್ಯಕಾಲೀನ ಇತಿಹಾಸ. ಮಾಡರ್ನ್ ಹಿಸ್ಟ್ರಿ ಆಫ್ ಇಂಡಿಯಾ, ಭಾರತದ ಆಧುನಿಕ ಇತಿಹಾಸ. ಹಿಸ್ಟಾರಿಕಲ್ ಸೈಟ್ಸ್ ಇನ್ ಕರ್ನಾಟಕ, ಕರ್ನಾಟಕದ ಐತಿಹಾಸಿಕ ಸ್ಥಳಗಳ ಬಗ್ಗೆ ನೀವು ನೋಡ್ಕೊಳ್ಬೇಕಾಗುತ್ತೆ. ಕರ್ನಾಟಕ ರೋಲ್ ಇನ್ ಇಂಡಿಯನ್ ಇಂಡಿಪೆಂಡೆನ್ಸ್, ಭಾರತದ ಸ್ವಾತಂತ್ರ್ಯದ ವಿಚಾರದಲ್ಲಿ ಕರ್ನಾಟಕದ ಪಾತ್ರ ಏನಿದೆ, ಯಾರ್ಯಾರು ಭಾರತದ ಸ್ವಾತಂತ್ರ್ಯಕ್ಕೆ ಹೋರಾಡಿದ್ದು ಕರ್ನಾಟಕದಿಂದ, ಏನು ಪಾತ್ರ, ಕರ್ನಾಟಕದ ಕೊಡುಗೆ ಏನು ಭಾರತದ ಸ್ವಾತಂತ್ರ್ಯಕ್ಕೆ ಅನ್ನೋದನ್ನು ನೀವು ಓದ್ಕೊಳ್ಬೇಕು. ಪ್ರಶ್ನೆ ಪತ್ರಿಕೆ 1ರ 5ನೇ ಸೆಗ್ಮೆಂಟಿಗೆ ಬರೋದಾದರೆ, ಜಿಯೋಗ್ರಫಿ ಆಫ್ ಇಂಡಿಯಾ ಇನ್ ರಿಲೇಷನ್ ಟು ಕರ್ನಾಟಕ, ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೌಗೋಳಿಕತೆ ಏನೇನಿದೆ ಅನ್ನೋದ್ರ ಬಗ್ಗೆ ನೋಡ್ಕೊಳ್ಬೇಕು. ಏನೇನಿರ್ಬೋದು, ಫಿಸಿಕಲ್ ಜಿಯೋಗ್ರಫಿ ಆಫ್ ಇಂಡಿಯಾ, ಭಾರತದ ಬೌದ್ಧಿಕ ಭೌಗೋಳಿಕತೆ ಬಗ್ಗೆ ನೋಡ್ಕೊಳ್ಬೇಕು. ಕ್ಲೈಮೇಟ್ ಆ್ಯಂಡ್ ವೆಜಿಟೇಷನ್, ಹವಾಮಾನ ಮತ್ತು ಸಸ್ಯವರ್ಗ, ಕರ್ನಾಟಕದಲ್ಲಿ ಇರುವಂಥ ಹವಾಮಾನ. ಇವಾಗ ಪಶ್ಚಿಮ ಘಟ್ಟಗಳಲ್ಲಿ, ಕರ್ನಾಟಕದಲ್ಲೇ ಪಶ್ಚಿಮ ಘಟ್ಟಕ್ಕೆ, ಬಯಲು ಸೀಮೆಗೆ, ಉತ್ತರ ಕರ್ನಾಟಕಕ್ಕೆ ಹೋಗೋದಾದರೆ ಅಲ್ಲಿ ಹವಾಮಾನ ಹೀಗೆ ಡಿಫರೆಂಟ್ ಆಗಿದೆ, ಮತ್ತು ಅಲ್ಲಿರುವಂತಹ ವೆಜಿಟೇಷನ್, ಸಸ್ಯವರ್ಗ, ಈಗ ಕೊಡಗು, ಮಡಿಕೇರಿ, ಮಂಡ್ಯ ಅಥವಾ ಉತ್ತರ ಕರ್ನಾಟಕಕ್ಕೆ ಕಂಪೇರ್ ಮಾಡಿದರೆ ಅಲ್ಲಿರುವಂತಹ ವೆಜಿಟೇಷನ್ ಬೇರೆ ಬೇರೆ ಇರುತ್ತೆ. ಆ ಸಸ್ಯವರ್ಗಗಳ ಬಗ್ಗೆ, ವಾತಾವರಣದ ಬಗ್ಗೆ ನೋಡ್ಕೊಳ್ಬೇಕು. ಮೇಜರ್ ರಿವರ್ಸ್ ಆ್ಯಂಡ್ ಮೌಂಟೇನ್ಸ್, ಕರ್ನಾಟಕದಲ್ಲಿರುವಂತಹ ಪ್ರಮುಖ ನದಿಗಳು ಮತ್ತು ಪರ್ವತಗಳ ಬಗ್ಗೆ ನೋಡ್ಕೊಳ್ಬೇಕು. ಡಿಸ್ಟ್ರಿಕ್ಟ್ಸ್ ಆ್ಯಂಡ್ ಜಿಯೋಗ್ರಾಫಿಕಲ್ ಫೀಚರ್ಸ್ ಆಫ್ ಕರ್ನಾಟಕ, ಕರ್ನಾಟಕದ ಜಿಲ್ಲೆಗಳು ಮತ್ತು ಭೌಗೋಳಿಕ ಲಕ್ಷಣ ಬಗ್ಗೆ ನೋಡ್ಕೊಳ್ಬೇಕು. ನ್ಯಾಚುರಲ್ ರಿಸೋರ್ಸಸ್ ಆಫ್ ಕರ್ನಾಟಕ, ಕರ್ನಾಟಕದಲ್ಲಿ ಸಿಗುವಂತಹ ನೈಸರ್ಗಿಕ ಸಂಪನ್ಮೂಲಗಳ ಬಗ್ಗೆ ನೋಡ್ಕೊಳ್ಬೇಕು. ಇನ್ನು ಮೊದಲನೇ ಪತ್ರಿಕೆಯ 6ನೇ ಸೆಗ್ಮೆಂಟ್ಗೆ ಬರೋದಾದರೆ, ಮ್ಯಾಟರ್ಸ್ ರಿಲೇಟಿಂಗ್ ಟು ಸ್ಟೇಟ್ ಆ್ಯಂಡ್ ಟೆರಿಟೋರಿಯಲ್ ಅಡ್ಮಿನಿಸ್ಟ್ರೇಷನ್, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತಕ್ಕೆ ಸಂಬಂಧಿಸಿದಂತಹ ವಿಷಯಗಳು. ನಮ್ಮ ರಾಜ್ಯದಲ್ಲಿರುವಂತಹ ಪ್ರಾದೇಶಿಕ ಆಡಳಿತ ಅಂತಂದರೆ ಪಂಚಾಯತ್ ರಾಜ್ ಇರ್ಬೋದು, ಮುನ್ಸಿಪಾಲಿಟಿ, ನಗರಸಭೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಏನಿದೆ, ಈ ಪ್ರಾದೇಶಿಕ ಆಡಳಿತದ ಬಗ್ಗೆ ನೀವು ತಿಳ್ಕೊಳ್ಬೇಕು. ಏನಿರುತ್ತೆ ಈ ಪ್ರಾದೇಶಿಕ ಆಡಳಿತದ ಬಗ್ಗೆ ವಿಷಯಗಳು, ಸ್ಟೇಟ್ ಗವರ್ನಮೆಂಟ್ ಸ್ಟ್ರಕ್ಚರ್, ರಾಜ್ಯ ಸರ್ಕಾರದ ರಚನೆ ಬಗ್ಗೆ ಓದ್ಕೊಳ್ಬೇಕು. ಲೋಕಲ್ ಗವರ್ನೆನ್ಸ್ ಅಂತಂದರೆ ಪಂಚಾಯತ್ ಮತ್ತು ಮುನ್ಸಿಪಾಲಿಟೀಸ್ ಅಂದರೆ ಸ್ಥಳೀಯ ಆಡಳಿತದ ಬಗ್ಗೆ ನೀವು ನೋಡ್ಕೊಳ್ಬೇಕಾಗುತ್ತೆ ಇಂಪಾರ್ಟೆಂಟ್ ಆಗಿ. ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ಸ್, ಆಡಳಿತದ ವಿಭಾಗಗಳು, ಹೀಗೆ ರಾಜ್ಯ ಸರ್ಕಾರ ತನ್ನ ಆಡಳಿತದ ವಿಭಾಗಗಳನ್ನು ಮಾಡಿಕೊಂಡಿದೆ ಅನ್ನೋದನ್ನು ನೋಡ್ಕೊಳ್ಬೇಕು. ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್, ಕಾನೂನು ಮತ್ತು ಸುವ್ಯವಸ್ಥೆಯ ಪರಿಸ್ಥಿತಿ ಹೇಗಿದೆ, ಅದನ್ನು ಕೂಡ ಕರೆಂಟ್ ಸಿಚುವೇಶನ್ಗೆ ಸಂಬಂಧಿಸಿದಂತೆ ಹೇಗಿದೆ ಮತ್ತು ಕಾನೂನು ಮತ್ತು ಸುವ್ಯವಸ್ಥೆಯ ಪರಿಸ್ಥಿತಿ ಕರ್ನಾಟಕದಲ್ಲಿ ಅನ್ನೋದ್ರ ಬಗ್ಗೆ ನೋಡ್ಕೊಳ್ಬೇಕು. ಸ್ಪೆಷಲ್ ಪ್ರಾವಿಷನ್ಸ್ ಫಾರ್ ಸರ್ಟೈನ್ ಏರಿಯಾಸ್, ಕೆಲವು ಪ್ರದೇಶಗಳಿಗೆ ವಿಧಿಸಿರುವಂತಹ ವಿಶೇಷ ನಿಬಂಧನೆಗಳ ಬಗ್ಗೆ, ಕರ್ನಾಟಕದಲ್ಲಿರುವಂತಹ
ಪ್ರದೇಶಗಳಿಗೆ ವಿಧಿಸಿರುವಂತಹ ವಿಶೇಷ ನಿಬಂಧನೆಗಳ ಬಗ್ಗೆ ನೀವು ನೋಡ್ಕೊಳ್ಬೇಕಾಗತ್ತೆ. ಪ್ರಶ್ನೆ ಪತ್ರಿಕೆ 1ರ 7ನೇ ಸೆಗ್ಮೆಂಟಿಗೆ ಬರೋದಾದರೆ ಮ್ಯಾಟರ್ಸ್ ರಿಲೇಟಿಂಗ್ ಟು ದ ಡೆವಲಪ್ಮೆಂಟ್ ಆಫ್ ಎಕಾನಮಿ ಆಫ್ ಕರ್ನಾಟಕ, ಕರ್ನಾಟಕದ ಆರ್ಥಿಕತೆಯ ಅಭಿವೃದ್ಧಿಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ತಿಳ್ಕೊಂಡಿರಬೇಕು. ಏನು ಕರ್ನಾಟಕದ ಆರ್ಥಿಕತೆಯ ಅಭಿವೃದ್ಧಿಗೆ ಸಂಬಂಧಿಸಿದ ವಿಷಯಗಳು ಅಂದರೆ ಎಕನಾಮಿಕ್ ಡೆವಲಪ್ಮೆಂಟ್ ಪ್ಲ್ಯಾನ್ಸ್, ಆರ್ಥಿಕ ಅಭಿವೃದ್ಧಿ ಯೋಜನೆ, ಕರ್ನಾಟಕದ ಆರ್ಥಿಕತೆಯ ಅಭಿವೃದ್ಧಿಗೆ ಕರ್ನಾಟಕ ಸರ್ಕಾರ ಕೈಗೊಂಡಿರುವಂತಹ ಯೋಜನೆಗಳ ಬಗ್ಗೆ ನೀವು ತಿಳ್ಕೊಳ್ಬೇಕು. ರೂರಲ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ಸ್, ಗ್ರಾಮೀಣ ಅಭಿವೃದ್ಧಿ ಉಪಕ್ರಮ, ಕರ್ನಾಟಕದ ಗ್ರಾಮೀಣ ಭಾಗದ ಅಭಿವೃದ್ಧಿಯನ್ನು ಹೇಗೆ ಮಾಡಬೇಕು ಅನ್ನೋದರಲ್ಲಿ ಕರ್ನಾಟಕ ಸರ್ಕಾರ ಕೈಗೊಂಡಿರುವಂತಹ ಉಪಕ್ರಮಗಳ ಬಗ್ಗೆ ನೀವು ತಿಳ್ಕೊಳ್ಬೇಕಾಗುತ್ತೆ. ರೋಲ್ ಆಫ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್, ಪಂಚಾಯತ್ ರಾಜ್ ಸಂಸ್ಥೆಯ ಪಾತ್ರ ಏನು, ಕರ್ನಾಟಕದ ಬೆಳವಣಿಗೆಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಯ ಪಾತ್ರ ಏನು ಅನ್ನೋದನ್ನ ತಿಳ್ಕೊಳ್ಬೇಕು. ರೂರಲ್ ಕೋಆಪರೇಟಿವ್ ಸೊಸೈಟೀಸ್, ಗ್ರಾಮೀಣ ಸಹಕಾರ ಸಂಘಗಳ ಪಾತ್ರ ಏನು ಕರ್ನಾಟಕದ ಬೆಳವಣಿಗೆಯಲ್ಲಿ ಅಂತ ನೋಡ್ಕೊಳ್ಬೇಕು. ಇನಿಷಿಯೇಟಿವ್ಸ್ ಫಾರ್ ಅಗ್ರಿಕಲ್ಚರಲ್ ಗ್ರೋತ್, ಕರ್ನಾಟಕದ ಕೃಷಿ ಬೆಳವಣಿಗೆಗಳಿಗೆ ಕಂಡುಕೊಂಡಿರುವಂತಹ ಉಪಕ್ರಮಗಳ ಬಗ್ಗೆ ನೋಡ್ಕೊಳ್ಬೇಕಾಗುತ್ತೆ. ಇನ್ನು ಪ್ರಶ್ನೆ ಪತ್ರಿಕೆ 1ರ 8ನೇ ಸೆಗ್ಮೆಂಟು ಮ್ಯಾಟರ್ಸ್ ರಿಲೇಟಿಂಗ್ ಟು ಎನ್ವೈರನ್ಮೆಂಟಲ್ ಇಶ್ಯೂಸ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಕರ್ನಾಟಕ, ಕರ್ನಾಟಕದ ಪರಿಸರ ಸಮಸ್ಯೆಗಳು ಮತ್ತು ಅಭಿವೃದ್ಧಿಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ನೋಡ್ಕೊಳ್ಬೇಕಾಗುತ್ತೆ. ಏನೇನಿರುತ್ತೆ ಅದರಲ್ಲಿ ಅಂದರೆ ಎನ್ವೈರನ್ಮೆಂಟಲ್ ಕನ್ಸರ್ವೇಷನ್ ಪ್ರೋಗ್ರಾಮ್ಸ್, ಪರಿಸರ ಸಂರಕ್ಷಣೆಗೆ ಕರ್ನಾಟಕ ಸರ್ಕಾರ ಕೈಗೊಂಡಿರುವಂತಹ ಕಾರ್ಯಕ್ರಮಗಳ ಬಗ್ಗೆ ಓದ್ಕೊಳ್ಬೇಕು. ಬಯೋಡೈವರ್ಸಿಟಿ ಇನ್ ಕರ್ನಾಟಕ, ಕರ್ನಾಟಕದಲ್ಲಿರುವ ಜೀವ ವೈವಿಧ್ಯತೆ ಅಂದರೆ ಕರ್ನಾಟಕದಲ್ಲಿ ಯಾವ ಪಕ್ಷಿ ಸಂಕುಲ ಅಥವಾ ಪ್ರಾಣಿ ಸಂಕುಲ ವಿಶೇಷವಾಗಿದೆ, ಈ ಸಂಕುಲ ಕರ್ನಾಟಕ ಬಿಟ್ಟು ಬೇರೆಲ್ಲೂ ಸಿಗೋದಿಲ್ಲ, ಅಂತಹ ಜೀವ ವೈವಿಧ್ಯತೆ ಏನು ಹೇಳ್ತೀವಿ ಲ್ಯಾಂಡ್ಸ್ಕೇಪ್ಸ್ ಬಗ್ಗೆ ನೀವು ತಿಳ್ಕೊಳ್ಬೇಕಾಗುತ್ತೆ. ಫಾರೆಸ್ಟ್ ಆ್ಯಂಡ್ ವೈಲ್ಡ್ ಲೈಫ್ ಕನ್ಸರ್ವೇಷನ್, ಕರ್ನಾಟಕದ ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆಗೆ ಕರ್ನಾಟಕ ಸರ್ಕಾರ ಕೈಗೊಂಡಿರುವಂತಹ ಕಾರ್ಯಕ್ರಮಗಳ ಬಗ್ಗೆ ನೀವು ತಿಳ್ಕೊಳ್ಬೇಕಾಗಿರುತ್ತೆ. ಇದೆಲ್ಲವೂ ಕರೆಂಟ್ ಸಿಚುವೇಶನ್ಗೆ ಲಿಂಕ್ ಆಗಿರಬೇಕು. ಕರೆಂಟ್ ಸಿಚುವೇಶನ್ಗೆ ಸಂಬಂಧಪಟ್ಟಂತಹ ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆ ಬಗ್ಗೆ ನೋಡ್ಕೊಳ್ಬೇಕು. ಪೊಲ್ಯೂಷನ್ ಕಂಟ್ರೋಲ್ ಮೆಷರ್ಸ್, ಮಾಲಿನ್ಯ ನಿಯಂತ್ರಣಕ್ಕೆ ಕರ್ನಾಟಕ ಸರ್ಕಾರ ಕೈಗೊಂಡಿರುವಂತಹ ಕ್ರಮಗಳ ಬಗ್ಗೆ ನೋಡ್ಕೋಬೇಕು. ಸಸ್ಟೈನಬಲ್ ಡೆವಲಪ್ಮೆಂಟ್ ಇನಿಸಿಯೇಷನ್ಸ್, ಸುಸ್ಥಿರ ಅಭಿವೃದ್ಧಿಯ ಉಪಕ್ರಮಗಳು, ಕರ್ನಾಟಕದ ಸರ್ಕಾರದ ಸುಸ್ಥಿರ ಅಭಿವೃದ್ಧಿ ಬಗ್ಗೆ ಕೈಗೊಂಡಿರುವಂತಹ ಉಪಕ್ರಮಗಳ ಬಗ್ಗೆ ನೋಡ್ಕೊಳ್ಬೇಕಾಗತ್ತೆ. ಈ ಏನು ಇಷ್ಟು 8 ಸೆಗ್ಮೆಂಟ್ಗಳನ್ನು ನಾನು ಇವಾಗ ಓದಿ ಹೇಳಿದೆ ನಿಮಗೆ, ಇದಿಷ್ಟು ಪ್ರಶ್ನೆ ಪತ್ರಿಕೆ 1ರಲ್ಲೇ ಬರುವಂತಹ ವಿಷಯಗಳು. ತುಂಬ ವ್ಯಾಸ್ಟ್ ಆಗಿದೆ ಸಿಲೆಬಸ್ಸು. ದಯವಿಟ್ಟು ಇವತ್ತಿಂದನೇ ಕೂತ್ಕೊಂಡು ಓದೋಕ್ಕೆ ಶುರು ಮಾಡಿ. ನಾನು ಕಾಲಕ್ರಮೇಣ ಒಂದೊಂದೇ ಟಾಪಿಕ್ಕಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನಿಮಗೆ ಇಷ್ಟು ವಿಷಯಗಳಲ್ಲಿ ಯಾವ ವಿಷಯದ ಬಗ್ಗೆ ಅತಿ ಹೆಚ್ಚು ವಿಡಿಯೋಗಳು ಬೇಕು, ಯಾವ ಸಬ್ಜೆಕ್ಟ್ ಬಗ್ಗೆ ವಿಡಿಯೋ ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ಅಂಥದ್ದೇ ವಿಷಯಗಳ ಬಗ್ಗೆ ಹೆಚ್ಚು ವಿಡಿಯೋಗಳನ್ನು ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಇದಿಷ್ಟು ನಾನು ಏನು ಹೇಳಿದೆ, ಇದಿಷ್ಟು ಪೇಪರ್ 1 100 ಅಂಕಗಳಿಗೆ 2 ಗಂಟೆಗಳ ಕಾಲ ನೀವು ಆನ್ಸರ್ ಮಾಡಬೇಕಾಗಿರುವಂತಹ ಪತ್ರಿಕೆ ಪೇಪರ್ 1. ಪೇಪರ್ 2ಗೆ ಬರುವ ಇದು ಕೂಡ 2 ಗಂಟೆಯ ಕಾಲಾವಧಿಯಲ್ಲಿ ನೀವು ಆನ್ಸರ್ ಮಾಡಬೇಕಾಗಿರುವಂತಹ ಪತ್ರಿಕೆ. ಇದು ಕೂಡ 100 ಅಂಕಕ್ಕಿರುತ್ತೆ, 100 ಪ್ರಶ್ನೆಗಳಿರುತ್ತೆ. ಜನರಲ್ ಕನ್ನಡ ಲ್ಯಾಂಗ್ವೇಜ್ ಬರೋದಾದರೆ ಗ್ರಾಮರ್ ಆ್ಯಂಡ್ ಸಿಂಟ್ಯಾಕ್ಸ್, ವ್ಯಾಕರಣ ಮತ್ತು ವಾಕ್ಯ ರಚನೆ, ಕನ್ನಡ ಭಾಷೆಯ ವ್ಯಾಕರಣ ಮತ್ತು ವಾಕ್ಯ ರಚನೆ ಬಗ್ಗೆ ತಿಳ್ಕೊಳ್ಬೇಕು. ವೊಕ್ಯಾಬ್ಯುಲರಿ ಆ್ಯಂಡ್ ಇಡಿಯಮ್ಸ್, ಕನ್ನಡದ ಶಬ್ದಕೋಶ ಮತ್ತು ಭಾಷಾ ವೈಶಿಷ್ಟ್ಯತೆಯ ಬಗ್ಗೆ ನೀವು ತಿಳ್ಕೊಂಡಿರಬೇಕು. ರೀಡಿಂಗ್ ಆ್ಯಂಡ್ ರೈಟಿಂಗ್ ಸ್ಕಿಲ್ಸ್, ಕನ್ನಡವನ್ನು ಓದುವ ಮತ್ತು ಬರೆಯುವ ಕೌಶಲ್ಯಗಳ ಬಗ್ಗೆ ನೀವು ತಿಳ್ಕೊಂಡಿರಬೇಕು. ಕನ್ನಡ ಲಿಟ್ರೇಚರ್, ಕನ್ನಡ ಸಾಹಿತ್ಯದ ಬಗ್ಗೆ ನಿಮಗೆ ಜ್ಞಾನ ಇರಬೇಕು. ಕರೆಂಟ್ ಯೂಸೇಜ್ ಆ್ಯಂಡ್ ಟ್ರೆಂಡ್ಸ್, ಕನ್ನಡ ಭಾಷೆಯ ಪ್ರಸ್ತುತ ಬಳಕೆ ಮತ್ತು ಪ್ರವೃತ್ತಿಗಳ ಬಗ್ಗೆ ನೀವು ತಿಳ್ಕೊಳ್ಬೇಕಾಗುತ್ತೆ. ಇದು ಪೇಪರ್ 2ನಲ್ಲಿ ಬರುವಂಥದ್ದು. ಪೇಪರ್ 2ನ 2nd ಸೆಗ್ಮೆಂಟು ಜನರಲ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಜನರಲ್ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಏನೇನು ಬರುತ್ತೆ, ಗ್ರಾಮರ್ ಆ್ಯಂಡ್ ಯೂಸೇಜ್, ಇಂಗ್ಲೀಷ್ ಭಾಷೆಯ ವ್ಯಾಕರಣ ಮತ್ತು ಬಳಕೆ, ವೊಕ್ಯಾಬ್ಯುಲರಿ ಬಿಲ್ಡಿಂಗ್, ಇಂಗ್ಲೀಷ್ ಭಾಷೆಯ ಶಬ್ದಕೋಶ ಕಟ್ಟುವಿಕೆ, ರೀಡಿಂಗ್ ಕಾಂಪ್ರಹೆನ್ಷನ್ಸ್, ಇಂಗ್ಲೀಷ್ ಭಾಷೆಯ ಓದುವ ಗ್ರಹಿಕೆ, ರೈಟಿಂಗ್ ಸ್ಕಿಲ್, ಇಂಗ್ಲೀಷ್ ಭಾಷೆಯ ಬರವಣಿಗೆಯ ಕೌಶಲ್ಯಗಳು, ವರ್ಬಲ್ ಎಬಿಲಿಟಿ, ಮೌಖಿಕ ಸಾಮರ್ಥ್ಯ, ಇಂಗ್ಲೀಷ್ ಭಾಷೆಯ ಮೌಖಿಕ ಸಾಮರ್ಥ್ಯದ ಬಗ್ಗೆ ತಿಳ್ಕೊಳ್ಬೇಕು. ಇದೇ ಪೇಪರಲ್ಲಿ ಬರುವಂತಹ 3ನೇ ವಿಭಾಗ 3rd ಸೆಗ್ಮೆಂಟು, ಪೇಪರ್ 2ನಲ್ಲಿ ಬರುವಂತಹ 3rd ಸೆಗ್ಮೆಂಟ್ ಕಂಪ್ಯೂಟರ್ ನಾಲೆಡ್ಜ್. ಕಂಪ್ಯೂಟರ್ ನಾಲೆಡ್ಜಲ್ಲಿ ಏನೇನು ತಿಳ್ಕೊಂಡಿರಬೇಕು, ಬೇಸಿಕ್ ಕಂಪ್ಯೂಟರ್ ಆಪರೇಷನ್ಸ್, ಸಾಫ್ಟ್ವೇರ್ ಆ್ಯಂಡ್ ಹಾರ್ಡ್ವೇರ್, ಇಂಟರ್ನೆಟ್ ಆ್ಯಂಡ್ ನೆಟ್ವರ್ಕಿಂಗ್, ಕಂಪ್ಯೂಟರ್ ಸೆಕ್ಯೂರಿಟಿ, ರೀಸೆಂಟ್ ಟೆಕ್ನಾಲಜಿಕಲ್
ಅಡ್ವಾನ್ಸ್ಮೆಂಟ್ಸ್ ಇದಿಷ್ಟನ್ನು ನೀವು ಕಂಪ್ಯೂಟರ್ನ ಬಗ್ಗೆ ಜ್ಞಾನ ಇರಬೇಕು, ಕಂಪ್ಯೂಟರ್ ನಾಲೆಡ್ಜ್ ಬಗ್ಗೆ ನೀವು ತಿಳ್ಕೊಂಡಿರಬೇಕು. ಇದಿಷ್ಟು ಪೇಪರ್ 1 ಮತ್ತು ಪೇಪರ್ 2ನಲ್ಲಿ ಏನೇನು ಸಿಲೆಬಸ್ ಇರುತ್ತೆ ಅಂತ ಪ್ಯಾಟ್ರನ್ ಬಗ್ಗೆ ಮತ್ತು ಸಿಲೆಬಸ್ ಬಗ್ಗೆ ಈ ವಿಡಿಯೋನ ಸಂಕ್ಷಿಪ್ತವಾಗಿ ನಾನು ವಿವರಿಸಿದ್ದೀನಿ ಅಂತ ಭಾವಿಸ್ತೀನಿ. ನಾನು ಮುಂದಿನ ವಿಡಿಯೋದಲ್ಲಿ ಸ್ಟ್ರಾಟರ್ಜಿ ಹೇಗೆ ಮಾಡೋದು, ನಾನು ಇವಾಗ ಓದೋಕ್ಕೆ ಕೂತ್ಕೊಂಡಿದ್ದೀನಿ, ಯಾವ ಥರ ನಾನು ಓದಬೇಕು, ನಾನು ಯಾವ ಥರ ಸ್ಟ್ರಾಟರ್ಜಿ ಮಾಡಿಕೊಂಡ್ರೆ ನನಗೆ ಈಸಿ ಆಗುತ್ತೆ ಎಕ್ಸಾಮನ್ನು ಕ್ಲಿಯರ್ ಮಾಡೋಕ್ಕೆ ಅಂತ ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಿಮಗೆ ಕಂಪ್ಲೀಟ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮಗೆ ಯಾವ ಟಾಪಿಕ್ಕಿನ ಮೇಲೆ ಹೆಚ್ಚು ಹೆಚ್ಚು ವಿಡಿಯೋಗಳು ಬೇಕು ಅಂತ ಅನಿಸುತ್ತೋ ಆ ಟಾಪಿಕ್ನ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ಮುಂದಿನ ದಿನದಲ್ಲಿ ಅದೇ ಕಂಟೆಂಟ್ ಬಗ್ಗೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್.